ಒಂದಾಗಿದೆ, ಬೆಳಕು ಕೊಡಿ ಇಲ್ಲ ಒಂದು ಪರಿಹಾರ ಕೊಡಿ. 16 ಲಕ್ಷಕ್ಕೂ ಅಧಿಕ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ. ಹೈಕೋರ್ಟ್ ಆದೇಶವನ್ನು ಮುಂದೆ ಇಟ್ಟು ಬೇರೆ ತರದಲ್ಲಿ ವ್ಯವಸ್ಥೆಗೆ ಓಡಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಒಂದು ದಿನಕ್ಕೆ ಮಾಡುವುದು. ಅವ್ರು ಕರೆಂಟ್ ತಗೊಂಡಿದ್ದಾರೆ, ನಿಮ್ಗೆ ಕರೆಂಟ್ ಕೊಡೋದು ನಿಮ್ಗೆ ನೋವು ಅಂತದೆ. ಸರ್ಕಾರ 4/4/2025 ವಾಸ ದೃಢೀಕರಣ ಪತ್ರವನ್ನ ಸಲ್ಲಿಸಿದ ನಂತರ ವಿದ್ಯುತ್ ಸಂಪರ್ಕವನ್ನು ಕೊಡಬೇಕು ಅಂತ ಒಂದು ಆದೇಶವನ್ನು ಮಾಡಿ ರಾಜ್ಯದಲ್ಲಿ ಸುಮಾರು 16 ಲಕ್ಷಕ್ಕೂ ಅಧಿಕ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ. ಅದರ ಒಂದು ನಿರಂತರ ಹೋರಾಟದ ಪ್ರತಿಫಲ ನಾವು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಂಧನ ಸಚಿವರು ಹಾಗೆ ಇಂಧನ ಇಲಾಖೆ ಹಲವಾರು ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು. ಏನು ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ಅದರ ಹಿಂದೆ ಯಾವ್ಯಾವ ಅಪ್ಲಿಕೇಶನ್ ಅಥವಾ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಹೊಂದಿದ್ದಾರೆ ಅವರಿಗೆ ವಿದ್ಯುತ್ ಸಂಪರ್ಕವನ್ನು ನೀಡಬೇಕು ಅಂತ ನಾವು ಮನವಿಯನ್ನ ಕೊಟ್ಟು ಒಂದು ಪತ್ರಿಕಾಗೋಷ್ಠಿಯನ್ನು ಸಹ ಮಾಡಿದ್ವಿ. ಗ್ರಾಹಕರ ಸ್ಲೋಗನ್ ಒಂದಾಗಿದೆ, ಕರೆಂಟ್ ಬೆಳಕು ಕೊಡಿ ಇಲ್ಲ ಒಂದು ಪರಿಹಾರ ಕೊಡಿ. ಇಲ್ಲ ಸರ್ಕಾರ ಒಂದು ನಿರ್ಧಾರ ಮಾಡಿ ಡೆಮಾಲಿಷ್ ಮಾಡಬೇಕು, ನೋಡೋಣ ಅವಾಗ ಏನಾಗ್ತದೆ ಅನ್ನೋದು. ನೀವು ಇನ್ನೂ ಜನ ಕಟ್ತಾ ಇದ್ದಾರೆ, ನೀವು ಈಗಲೂ ಹೋಗಿ ನೋಡಿ, ಜನ ಗ್ರಾಹಕ ಕಟ್ತಾ ಇದ್ದಾನೆ. ಅವನಿಗೆ ಬೇಕಾದಂಥ ಇನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಇರ್ಬೋದು, ಸ್ಥಳೀಯ ಸಂಸ್ಥೆಗಳ ಇಂಜಿನಿಯರ್ಗಳಿರ್ಬೋದು, ಯಾರು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಒಂದು ರೈತ ಕೌಶೆಟ್ ಕಟ್ಟಿದ್ರೆ ಕರೆಂಟ್ ಕೊಡಲ್ಲ, ಬೆಸ್ಕಾಂ ಕಂಪ್ನಿಗೆ ತಗೊಳ್ಳಿ ಫೋನ್, ಕೌಶೆಟ್ಗೆ ಕೊಡಲ್ಲ, ಕೋಳಿ ಫಾರ್ಮ್ಗೆ ಕೊಡಲ್ಲ. ಇವತ್ತು ಕುರಿ ಸಾಗಾಣಿಕೆ, ಹೈನುಗಾರಿಕೆ ವಿದ್ಯುತ್ ಸಂಪರ್ಕ ಕೇಳಲು ಓದಿಸಬೇಕು. ಏಪ್ರಿಲ್ 4 ಹಿಂದೆ ಎಷ್ಟು ಕಟ್ಟಡಗಳಿಗೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಪಡೆದಿದ್ದಾರೆ ಅವ್ರು ಒಂದು ಬಾರಿ ವಿನಾಯಿತಿ ಕೊಡಿ. ಅದಾದ ನಂತರ ಇಷ್ಟೆಲ್ಲ ಇದ್ರು ಕಟ್ಟಿದ್ರೆ ಅವರು ಅನುಭವಿಸ್ತಾರೆ, ಅವರು ಗ್ರಾಹಕರು, ಅವರು ತಪ್ಪು ಇದೆ. ಅಥವಾ ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಬೇಕು. ಪೂರ್ಣಗೊಂಡಿರುವ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡಿ. ಮಂಗಳೂರು ಮತ್ತು ಉಡುಪಿಗೆ ಒಂದೇ ಒಂದು ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಕೊಡಕ್ಕಾಗಿಲ್ಲ. ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಒಂದು ದಿನಕ್ಕೆ ಮಾಡುವುದು. 2025 ಹಿಂದೆ ನಿಮ್ಮ ಆದೇಶವೇ ಇತ್ತು. ಏನು ಮನೆಯನ್ನ ಕಟ್ಟಿದರೆ ಒಂದು ಆರ್ಕಿಟೆಕ್ಟ್ ಅದಕ್ಕೆ ಬೇಕಾದಂತ ಅಡ್ರೆಸ್ ಬುಕ್ ಮತ್ತು ನಕ್ಷೆಯನ್ನು ಕೊಟ್ಟರೆ ನಿಮ್ಗೆ ವಿದ್ಯುತ್ ಸಂಪರ್ಕವನ್ನು ಕೊಡ್ತಿರುವಂತ ಆದೇಶ ಇತ್ತು. 6 ಜನ ಒಂದೇ ಕಡೆ ಮನೆ ಕಟ್ಟಿದ್ದೀವಿ, 5 ಜನ ಕರೆಂಟ್ ಆಯ್ತು. ನಾನು ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಲೇಟ್ ಆಯ್ತು, ನನಗೆ ಕರೆಂಟ್ ಕೊಟ್ಟಿಲ್ಲ. ಇದು ಗ್ರಾಹಕರಿಗೋಸ್ಕರನೇ. ಯಾಕಂದ್ರೆ ನಮ್ಮ ಸಂಘ 104 ವರ್ಷ ಇದೆ, 31 ಜಿಲ್ಲಾ ಸಮಿತಿ, 231 ಉಪ ಸಮಿತಿಗಳು ರಾಜ್ಯದಲ್ಲಿದೆ, ದೊಡ್ಡ ಸಂಘಟನೆ ಇದೆ. ನಾವು ಗ್ರಾಹಕರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಿಂದೆನೂ OC ಜಾರಿ ಮಾಡಿದಾಗ ಹೋರಾಟವನ್ನು ಮಾಡಿದವರು ನಾವು. ಸಾವಿರಾರು ಜನ ಫೋನ್ ಮಾಡ್ತಾರೆ, ಸಾವಿರಾರು ಅಪ್ಲಿಕೇಶನ್, ಸಾವಿರಾರು ಜನ ನಮ್ಮ ಫೋನಲ್ಲಿ ಹೇಳ್ತಾರೆ ನೀವೇ ಏನಾದರೂ ಒಂದು ಮಾಡಿ ಅಂತ ಹೇಳ್ತಾರೆ. ಓಟ್ ಹೋಗಿ ಅಂತ, ಓಟ್ ಹೋಗಕ್ಕೆ ಆಗಲ್ಲ. ಜಾರ್ಜ್ ಸಾಹೇಬರನ್ನ ಭೇಟಿ ಮಾಡಿದ್ರೆ ಅವ್ರು ಒಂದೇ ಒಳ್ಳೆ ಹೇಳ್ತಾರೆ, ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ನಾವು ಉಪಮುಖ್ಯಮಂತ್ರಿಗಳನ್ನ 2 ಬಾರಿ ಭೇಟಿ ಮಾಡಿದ್ವಿ. ನಾವು ಅವ್ರು ಮದುವೆ ಮಾಡ್ತೀವಿ, ಯಾಕೋ ಅವ್ರು ಇಂಟ್ರೆಸ್ಟ್ ಬರ್ತಾ ಇಲ್ಲ. 3 ಕಿಲೋಮೀಟರ್ ಅವರೇಜ್ ಅಂದ್ರೆ 15 ಲಕ್ಷ ಆಯ್ತು. 1 ಕಿಲೋಮೀಟರ್ಗೆ ಇವತ್ತು 240 ರೂಪಾಯಿ ಮಿನಿಮಮ್ ಚಾರ್ಜ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಒಂದು ತಿಂಗಳಿಗೆ ಇವರಿಗೆ ಮಿನಿಮಮ್ ಅಮೌಂಟ್ ವಿತೌಟ್ ಏನು ಯೂಸ್ ಮಾಡಿದೆ 70 ರಿಂದ 80 ಕೋಟಿ ದುಡ್ಡು ಬರೋದ್ರ ವ್ಯವಸ್ಥೆ ಸ್ಟಾಪ್ ಆಗಿದೆ. ಇವರೇ ನೋಡಿ, ಹಿಂದೆ ಉಚಿತ ಬೆಳಕು ಯೋಜನೆ ಮಾಡಿದ್ರು ಸರ್, ನೀವು ನಂಬ್ತಿರೋ ಮನೆ ಕಟ್ಟಿದ್ದೇನೆ ಅಂದ್ರೆ ಅವ್ರಿಗೆ ಏನು ಡಾಕ್ಯುಮೆಂಟ್ ಇಲ್ಲಂದ್ರೆ ಸರ್ಕಾರ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಅವ್ರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ರು. ನೀರು ಇಳಿಸಿದ್ರೆ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಸಂಪರ್ಕ ಟ್ಯಾಂಕ್ ಅಲ್ಲೋ ಅಥವಾ ಒಂದು ಬೋರನ್ನ ಮಾಡಿಸ್ಕೊಳ್ತಾರೆ. ಸ್ಯಾನಿಟರಿ ಇಳಿಸಿದ್ರೆ ಫಿಟ್ ಮಾಡ್ತಾರೆ. ಬಟ್ ವಿದ್ಯುತ್ ಬಹಳ ಅನುಕೂಲ ಇದೆ. ಯಾವ ಡಿಪಾರ್ಟ್ಮೆಂಟ್ ಎಷ್ಟು ಡಿಮ್ಯಾಂಡ್ ಇದೆ. ಈಗ ಕಟ್ಟವಾಗ ಸುಮ್ಮನೆ ಇತ್ತು, ಕಟ್ಟಾದ್ಮೇಲೆ ನಿಮಗೆ ತೊಂದರೆ ಕೊಡ್ತಾ ಇದ್ದಿದ್ದೆ ಸರ್. ಹಾಗೆ 11ನೇ ತಾರೀಕು ನಾವೆಲ್ಲ ಬಂದು ನಮ್ಮ ಒಂದು ಪ್ರತಿಭಟನೆಯನ್ನ ಪ್ರಚಾರ ಮಾಡುವ ಮುಖಾಂತರ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಆದೇಶವನ್ನು ಮುಂದೆ ಇಟ್ಟು ಬೇರೆ ತರದಲ್ಲಿ ವ್ಯವಸ್ಥೆಗೆ ಓಡಾಡ್ತಾ ಇದ್ದಾರೆ. ಬೇರೆ ತರ ಅಂದ್ರೆ ಯಾವ ತರ? ಇವರು ಸುಪ್ರೀಂ ಕೋರ್ಟ್ ಆದೇಶ ಹೇಳ್ತಾರೆ, ಇವರು ಹಿಂದೆ ಅಧಿಕಾರದಲ್ಲಿದ್ದವು ಓಸಿ ತಂದಿದ್ರು. ಇವರು ಓಸಿಂದ ಏನಾಗ್ತದೆ ಗೊತ್ತಾ ಸರ್? ದೊಡ್ಡ ಬಿಲ್ಡರ್ಸ್ ಇದ್ದಾರೆ, ದೊಡ್ಡವರು ಕಂಪ್ನಿಗಳು, ಅವರೆಲ್ಲ ಪರ್ಫೆಕ್ಟ್ ಆಗಿದ್ದಾರೆ. ಅವರ ಅಪಾರ್ಟ್ಮೆಂಟ್ಗಳು ಅವೆಲ್ಲ ಚೆನ್ನಾಗಿ ಓಡ್ತಾರೆ ಸರ್. ಇದು ದೊಡ್ಡ ಮಟ್ಟದಲ್ಲಿ ಆಗ್ತದೆ ಸರ್. ವಿರೋಧ ಪಕ್ಷದ ನಾಯಕರುಗಳು, ಪೊಲಿಟಿಷಿಯನ್ಸು, ಹಾಗೆ ರೈತ ಸಂಘದ ಮುಖಂಡರು, ಅಸಂಘಟಿತ ಕಾರ್ಮಿಕ ವಲಯದ ಹಲವಾರು ಸಂಘಟನೆಗಳು ಬರ್ತವೆ ಸರ್. ಜಾರಿ ಮಾಡೋಕೆ ಮುಂದೆ ಒಂದು ಇಂಪ್ಲಿಮೆಂಟ್
ಇಂಪ್ಲಿಮೆಂಟೇಷನ್ ಮಾಡಬೇಕು, ಗ್ರಾಹಕರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಬೇಕು, ಅದಕ್ಕೆ ಬೇಕಾದಂಥ ಫಂಡಮೆಂಟಲ್ ಕಾನೂನುಗಳನ್ನ ಸರ್ಕಾರ ರೆಡಿ ಮಾಡ್ಕೋಬೇಕು. ಪೂರ್ವಭಾವಿ ಸಿದ್ಧತೆಯಿಂದ ಏಕೈಕಿ ಜಾರಿ ಮಾಡಿದಾಗ ಸಮಸ್ಯೆ ಏನಾಗ್ತದೆ. ಈಗ ಗ್ರಾಮಾಂತರಕ್ಕೆ ಒಂದು ಗೈಡ್ಲೈನ್ ಕೊಟ್ಟರು ಡಿಸೆಂಬರ್ ಅಲ್ಲಿ. ಇವರು ನಿಜವಾಗ್ಲೂ ಸ್ಟಡಿ ಮಾಡಿದ್ರೆ ಇದನ್ನ ಕೊಡ್ತಾ ಇರಲಿಲ್ಲ. ಗ್ರಾಮಾಂತರಕ್ಕೆ ಒಂದು 5 ಚದರ ಮನೆ ಕಟ್ಟಿದ್ರೆ ಓಸಿ ಫ್ರೀ ಅಂತ ಕೊಟ್ಟು 1200 ಸ್ಕ್ವೇರ್ ಫೀಟ್ ಅಂತ ಗ್ರಾಮಾಂತರ ಕೊಟ್ಟರಲ್ಲ. ಹಳ್ಳಿಗಳಲ್ಲಿ 1200 ಸ್ಕ್ವೇರ್ ಫೀಟ್ ಎಲ್ಲಿ ಇರ್ತದೆ? ದೊಡ್ಡ ಸೈಟ್ ಇರ್ತದೆ, ಅಣ್ಣ ತಂದೆ 4 ಜನ ಭಾಗವಾಗಿದ್ದಾರೆ. 1200 ಅಡಿ ಬಂದ್ರೆ ಕರೆಂಟ್ ಕೊಡಲ್ಲ ಹಳ್ಳಿಯಲ್ಲಿ. ಕರೆಂಟ್ ಕನ್ಸಂಪ್ಷನ್ ಮಿನಿಮಮ್ ಚಾರ್ಜ್ 100 ಕೊಟ್ಟು 5 ಕಂಪ್ನಿಯಿಂದ ಲಾಸ್ ಆಗ್ತದೆ ಒಂದು ತಿಂಗಳಿಗೆ. ಆ ರೀತಿ ಎಷ್ಟು ಸರ್ ಲಾಸ್ ಆಗಿದೆ? ಸುಮಾರು ಈಗ 11 ತಿಂಗಳಿಗೆ ಒಂದು 1500 ಕೋಟಿ ರೂಪಾಯಿ ಮಿನಿಮಮ್ ಚಾರ್ಜ್ ಹೋಗಿದೆ. ಓವರ್ ಆಲ್ ಅಂದ್ರೆ ಒಂದು 5,000 ಕೋಟಿಗೆ ಲಾಸ್ ಆಗಿದೆ. ಇದು ಸರ್ಕಾರಕ್ಕೆ ಲಾಸೇ ಅಲ್ವಾ ಇದು? ಸರ್ಕಾರಕ್ಕೆ ಲಾಸ್ ಆಗಿದೆ. ಆ ಲಾಸನ್ನ ಈಗ ರೇಟ್ ಜಾಸ್ತಿ ಮಾಡಿ ಗ್ರಾಹಕರ ಮೇಲೆ ಹಾಕ್ತಾರೆ. ಈಗ ಕೋರ್ಟ್ ಅವ್ರು ಹೇಳ್ತಾರೆ, ಪದೇ ಪದೇ ಹೇಳ್ತಾರೆ ಕೋರ್ಟ್ ಡೈರೆಕ್ಷನ್. ಏನು ಮಾಡೋಕ್ಕಾಗ್ತದೆ? ಕೋರ್ಟ್ ಡೈರೆಕ್ಷನ್ ಭಾರತ ದೇಶದ ಇತರ ರಾಜ್ಯಗಳಿಗೆ ಇಲ್ಲದ ಕೋರ್ಟ್ ಡೈರೆಕ್ಷನ್ ಕರ್ನಾಟಕ ಯಾಕೆ ಇದೆ? ನಾವು ಒಂದೇ ಒಂದು ಕ್ವಶನ್ ಕೇಳ್ತೀವಿ. ಇವತ್ತು ಕೋರ್ಟ್ ಡೈರೆಕ್ಷನ್ ಹೇಳ್ತಾ ಇದ್ದೀರಲ್ಲ, ಹಿಂದೆ ನೀವು ಸರ್ಕಾರವನ್ನು ನಡೆಸುವಾಗ ಓಸಿ ಜಾರಿ ಮಾಡಿದ್ರಿ, ಆವಾಗ ಯಾವ ಕೋರ್ಟ್ ಆದೇಶ ಮಾಡಿತ್ತು? ಅದೇ ಮತ್ತೊಂದು ಸರ್ಕಾರ ಬಂದಾಗ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು 2022 ನವೆಂಬರಲ್ಲಿ ನಮ್ಮ ಅವತ್ತಿನ ಮುಖ್ಯಮಂತ್ರಿಗಳು ಇಂಧನ ಸಚಿವರುಗಳು ರದ್ದು ಮಾಡಿ ಕೊಟ್ಟರು. ನೀವು KRC ಕಾನೂನನ್ನು ಫಸ್ಟ್ ತಿದ್ದುಪಡಿ ಮಾಡಿ